ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಕೈಯಲ್ಲಿ ಚಂದ್ರನಿಗೆ ಸಂಬಂಧಿಸಿದ ಈ ಚಿಹ್ನೆ ಇದ್ರೆ ನೀವು ಜಗತ್ತನ್ನೇ ಆಳ್ತೀರಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಚಂದ್ರನು ಕಲ್ಪನೆಯ ಗ್ರಹ. ಈ ಶಕ್ತಿಯು ಇಚ್ಛಾಶಕ್ತಿಯ ಕೇಂದ್ರದಲ್ಲಿ ಕುಳಿತಾಗ ಆ ವ್ಯಕ್ತಿ ಒಬ್ಬ ಹುಟ್ಟು ಕಲಾವಿದನಾಗ್ತಾನೆ. ಅವನು ಬರೆಯಲಿ, ಹಾಡಲಿ, ಚಿತ್ರಿಸಲಿ ಅಥವಾ ಯಾವುದೇ ಇತರೆ ಕಲೆಯ ಮೂಲಕ ತನ್ನನ್ನು ತಾನು ವ್ಯಕ್ತಪಡಿಸಲಿ, ಎಲ್ಲದರಲ್ಲೂ ಆಧ್ಯಾತ್ಮಿಕತೆ ಎದ್ದು ಕಾಣುತ್ತೆ. ಅದು ಜನರ ಹೃದಯಗಳನ್ನ ನೇರವಾಗಿ ಸ್ಪರ್ಶಿಸುತ್ತೆ. ನೀವು ಅವರ ಕಲೆಯಲ್ಲಿ ಕೇವಲ ಬಣ್ಣಗಳು ಅಥವಾ ಪದಗಳನ್ನು ನೋಡೋದಿಲ್ಲ, ನೀವು ಇಡೀ ವಿಶ್ವದ ರಹಸ್ಯ ಮತ್ತು ಮಾನವ ಭಾವನೆಗಳ ಸಂಪೂರ್ಣ ಚಿತ್ರಣವನ್ನ ಕಾಣ್ತೀರಿ. ಅವರು ತಮ್ಮ ಕಲೆಯಿಂದ ಜನರನ್ನ ಆಳುವಂತೆ ಮಾಡಬಹುದು ಅಥವಾ ಅವರ ಬದುಕಿಗೆ ಹೊಸ ಆಶಾಕಿರಣವನ್ನ ತುಂಬಬಹುದು. ಇನ್ನು ಇಂತಹ ವ್ಯಕ್ತಿಗಳಿಗೆ ಇರುವಂತಹ ಮತ್ತೊಂದು ಶಕ್ತಿ ಅಂತಂದ್ರೆ ಅಂತಃಪ್ರಜ್ಞೆ ಅಥವಾ 6ನೇ ಇಂದ್ರಿಯ ಅಥವಾ ಸುಪ್ತ ಮನಸ್ಸು. ಈ ಜನರು ತಮ್ಮ ಸುಪ್ತ ಮನಸ್ಸಿನೊಂದಿಗೆ ನೇರ ಮತ್ತು ಸ್ಪಷ್ಟ ಸಂಪರ್ಕವನ್ನ ಹೊಂದಿರ್ತಾರೆ. ಯಾವುದೇ ವಿಷಯಗಳು ಸಂಭವಿಸುವ ಮುನ್ನವೇ ಅವರಿಗೆ ಅದರ ಅನುಭವ ಬರುತ್ತೆ. ಯಾವ ವ್ಯಕ್ತಿ ಸರಿ ಮತ್ತು ಯಾವ ವ್ಯಕ್ತಿ ತಪ್ಪು ಎನ್ನುವ ಕಲ್ಪನೆ ಅವರಿಗೆ ತಿಳಿದಿರುತ್ತೆ. ಅಷ್ಟೇ ಅಲ್ಲ, ಯಾವ ಮಾರ್ಗವನ್ನ ಅನುಸರಿಸುವುದು ಸರಿ, ಯಾವ ಮಾರ್ಗವನ್ನ ಅನುಸರಿಸುವುದು ತಪ್ಪು ಅನ್ನೋದು ಕೂಡ ತಿಳಿದಿರುತ್ತೆ. ಇದ್ಯಾವುದೇ ಮ್ಯಾಜಿಕ್ ಅಥವಾ ಮಾಟ ಮಂತ್ರದ ಪರಿಣಾಮ ಅಲ್ಲ, ಬದಲಾಗಿ ಕಾಸ್ಮಿಕ್ ಶಕ್ತಿಯೊಂದಿಗಿನ ಆಳವಾದ ಕನೆಕ್ಷನ್ ಇಂದಾಗಿ ಇದು ಸಾಧ್ಯವಾಗಿದೆ. ಅವರ ಮನಸ್ಸು ಶಾಂತ ಸರೋವರದಂತಿರುತ್ತೆ. ಅದರ ಮೇಲೆ ಭವಿಷ್ಯದ ಘಟನೆಗಳ ನೆರಳು ಕೂಡ ಬಿದ್ದಿರುತ್ತೆ. ಅನೇಕ ಬಾರಿ ಅವರು ತಮ್ಮ ಕನಸಿನಲ್ಲಿ ಮುಂಬರುವಂತಹ ಘಟನೆಗಳ ಸೂಚನೆಗಳನ್ನು ಕೂಡ ಪಡಿತಾರೆ. ಇಂತಹ ವ್ಯಕ್ತಿಗಳು ಸುಮ್ಮನೆ ಕುಳಿತಿರುವಾಗ ಅನೇಕ ಬಾರಿ ಅವರ ಮನಸ್ಸಲ್ಲಿ ಒಂದು ಕಲ್ಪನೆ ಹೊಳೆಯುತ್ತೆ. ಒಂದು ಧ್ವನಿ ಬಂದು ಅವರಿಗೆ ಎಚ್ಚರಿಕೆ ನೀಡುತ್ತೆ, ಅಪಘಾತದ ಮುನ್ಸೂಚನೆ ನೀಡುತ್ತೆ ಅಥವಾ ಅವಕಾಶಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡುತ್ತೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಆರಂಭದಲ್ಲಿ ಅವರಿಗೆ ತಮ್ಮ ಈ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಕೇವಲ ಕಾಕತಾಳೀಯ ಅಂತ ಅವರು ಭಾವಿಸ್ತಾರೆ. ಆದರೆ ಕ್ರಮೇಣ ಅವರ ಮನಸ್ಸಿಗೆ ಬರುವಂತಹ ವಿಷಯಗಳು ಮತ್ತೆ ಮತ್ತೆ ನಿಜವಾಗೋದಕ್ಕೆ ಪ್ರಾರಂಭಿಸಿದಾಗ ಸಾಮಾನ್ಯ ಮನುಷ್ಯರಲ್ಲಿ ಇಲ್ಲದ ಶಕ್ತಿ ಅವರಲ್ಲಿದೆ ಅಂತ ಅವರು ಅರಿತುಕೊಳ್ತಾರೆ. ಈ ಶಕ್ತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರಿಗೆ ಸಹಾಯ ಮಾಡುತ್ತೆ. ಸಂಬಂಧಗಳು, ವೃತ್ತಿ, ಆರ್ಥಿಕ ವಿಷಯಗಳಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಯಾಕೆಂದ್ರೆ ಅವರು ಯಾವುದೇ ಬಾಹ್ಯ ಗುರುಗಳಿಂದ ಮಾರ್ಗದರ್ಶನ ಪಡೆಯೋದಿಲ್ಲ, ಆದರೆ ತಮ್ಮದೇ ಆದ ಜಾಗೃತ ಅಂತಃಪ್ರಜ್ಞೆಯಿಂದ ಮಾರ್ಗದರ್ಶನವನ್ನ ಪಡಿತಾರೆ. ಆದರೆ ಇಂತಹ ವ್ಯಕ್ತಿಗಳ ಮನಸ್ಸು ತುಂಬಾ ಮೃದುವಾಗಿರೋದ್ರಿಂದ ನಕಾರಾತ್ಮಕ ಶಕ್ತಿಯು ಅವರ ಮೇಲೆ ಬೇಗನೆ ಪರಿಣಾಮ ಬೀರುತ್ತೆ. ಯಾರೊಬ್ಬರ ದುಷ್ಟಕಣ್ಣು, ಅಸೂಯೆ, ದ್ವೇಷ ಅವರನ್ನ ದೈಹಿಕವಾಗಿ ಅಸ್ವಸ್ಥರನ್ನಾಗಿ ಮಾಡಬಹುದು. ಅವರು ಜನರಿಂದ ಮತ್ತು ನಕಾರಾತ್ಮಕತೆ ಇರುವ ಸ್ಥಳದಿಂದ ದೂರ ಇರಬೇಕು. ಯಾಕೆಂದ್ರೆ ಅವರ ಪ್ರಭಾವಲಯವು ಸ್ಪಂಜಿನಂತೆ ಎಲ್ಲವನ್ನು ಹೀರ್ಕೊಳ್ಳುತ್ತೆ.
ಅವರ ಭಾವನಾತ್ಮಕ ಬಂಧವು ಸಂಬಂಧಗಳಲ್ಲಿ ಅವರನ್ನ ತುಂಬಾ ನಿಷ್ಠಾವಂತರನ್ನಾಗಿ ಮಾಡುತ್ತೆ. ನೋವುಂಟು ಮಾಡಿದವರ ಜೊತೆ ವರ್ಷಗಟ್ಟಲೆ ಮಾತನಾಡದೆ ಕುಳಿತು ಬಿಡ್ತಾರೆ. ನೋವು ಮಾಡಿದವರನ್ನ ಸುಲಭವಾಗಿ ಕ್ಷಮಿಸೋದಿಲ್ಲ ಈ ವ್ಯಕ್ತಿಗಳು. ಯಾಕೆಂದ್ರೆ ಅವರಿಗೆ ಫೀಲಿಂಗ್ಸ್ ಅಂದ್ರೆ ಆಟವಾಗಿರೋದಿಲ್ಲ, ಬದಲಾಗಿ ಅಸ್ತಿತ್ವದ ಕೇಂದ್ರವಾಗಿದೆ. ಇವರ ಹೃದಯ ಒಮ್ಮೆ ಮುರಿದ್ರೆ ಅದನ್ನ ಸರಿಪಡಿಸೋದು ಅಸಾಧ್ಯ. ಇದರಿಂದಾಗಿಯೇ ಇವರು ಹೆಚ್ಚಾಗಿ ಒಂಟಿತನವನ್ನ ಅನುಭವಿಸ್ತಾರೆ. ಇವರಿಗೆ ಸಿಕ್ಕಂತಹ ದೊಡ್ಡದಾದ ಆಶೀರ್ವಾದವಾಗಿರುವ ಅವರ ಅಂತಃಪ್ರಜ್ಞೆಯೇ ಕೆಲವೊಮ್ಮೆ ಅವರಿಗೆ ದೊಡ್ಡ ಹೊರೆಯಾಗುತ್ತೆ. ಮುಂಬರುವ ಅಪಾಯವನ್ನ ಮುಂಚಿತವಾಗಿ ಗ್ರಹಿಸೋದು ಅವರನ್ನ ಪ್ರತಿ ಕ್ಷಣವೂ ಚಿಂತೆ ಮತ್ತು ಅಶಾಂತಿಯಲ್ಲಿರಿಸುತ್ತೆ. ತಮ್ಮ ಹತ್ತಿರವಿರುವ ಯಾರಿಗಾದ್ರೂ ಏನಾದ್ರೂ ಕೆಟ್ಟದ್ದು ಸಂಭವಿಸಲಿದೆ ಅಂತ ತಿಳಿದಿದ್ರೂ ಏನೂ ಮಾಡೋದಕ್ಕೆ ಸಾಧ್ಯವಾಗದ ಅಸಹಾಯಕತೆಯು ಅವರನ್ನ ಒಳಗಿನಿಂದ ತಿಂದುಹಾಕುತ್ತೆ. ಜನರ ನಿಜವಾದ ಮುಖಗಳನ್ನು ನೋಡೋದಕ್ಕೆ ಸಾಧ್ಯವಾಗೋದ್ರಿಂದ ಅವರು ಪ್ರಪಂಚ ಮತ್ತು ಸಮಾಜದಿಂದ ಸಂಪರ್ಕ ಕಡಿತಗೊಳ್ತಾರೆ. ಇವರ ಜೀವನದ ಮತ್ತು ದೊಡ್ಡ ಸವಾಲು ಅಂತಂದ್ರೆ ಅಧಿಕಾರದ ದುರಹಂಕಾರ. ಇತರರಿಗೆ ಇಲ್ಲದ ಶಕ್ತಿಗಳು ತನಗೇ ಇವೆ ಎಂದು ಒಬ್ಬ ವ್ಯಕ್ತಿಯು ಅರಿತುಕೊಂಡಾಗ ದುರಹಂಕಾರದ ಬೀಜವು ಅವನೊಳಗೆ ಮೊಳಕೆಯೊಡೆಯಬಹುದು. ಅವನು ತನ್ನನ್ನು ಇತರರಿಗಿಂತ ಶ್ರೇಷ್ಠನು ಅಂತ ಪರಿಗಣಿಸೋದಕ್ಕೆ ಪ್ರಾರಂಭಿಸಬಹುದು. ತನ್ನ ಶಕ್ತಿಯನ್ನ ಜನರನ್ನ ನಿಯಂತ್ರಿಸಲು ಅಥವಾ ಕೆಟ್ಟ ಕೆಲಸ ಮಾಡಲು ಕೂಡ ಉಪಯೋಗಿಸಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ, ತನಗೆ ಸಿಕ್ಕಂತಹ ಆ ಶಕ್ತಿಯನ್ನ ವ್ಯಕ್ತಿಯು ಮಾನವೀಯತೆಯ ಸುಧಾರಣೆಗಾಗಿ, ಜನರಿಗೆ ದಾರಿ ತೋರಿಸಲು ಅಥವಾ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಮತ್ತು ತನ್ನ ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಬಯಸ್ತಾನೆಯೇ ಅನ್ನೋದು ಮುಖ್ಯವಾಗಿದೆ. ಒಂದು ವೇಳೆ ಆತ ಅಹಂಕಾರದ ಹಾದಿಯಲ್ಲಿ ಹೋದ್ರೆ ಈ ದೈವಿಕ ಚಿಹ್ನೆಯೇ ಅವನ ಅವನತಿಗೆ ಕಾರಣವಾಗುತ್ತೆ. ಅವನನ್ನ ಮೇಲಕ್ಕೆತ್ತುವ ಅದೇ ಚಂದ್ರನು ಅವನನ್ನ ಕತ್ತಲೆಯಲ್ಲಿ ಬೀಳುವಂತೆ ಮಾಡಿ ಮತ್ತೆ ಮೇಲೇಳದಂತೆ ಮಾಡ್ತಾನೆ. ಅದಕ್ಕಾಗಿ ಹೇಳೋದು, ಹೆಬ್ಬೆರಳಿನ ಮೇಲೆ ಚಂದ್ರನಿರುವ ವ್ಯಕ್ತಿಯು ಉತ್ತಮ ರೀತಿಯಲ್ಲಿ ಜೀವನದಲ್ಲಿ ಹೆಜ್ಜೆ ಇಟ್ರೆ ಇಡೀ ಪ್ರಪಂಚವೇ ಅವನತ್ತ ತಿರುಗಿ ನೋಡೋದು ಖಚಿತ. ವೀಕ್ಷಕರೇ, ನೋಡಿದ್ರಲ್ವಾ? ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಕೈಯಲ್ಲಿ ಚಂದ್ರನಿಗೆ ಸಂಬಂಧಿಸಿದ ಈ ಚಿಹ್ನೆ ಇದ್ರೆ ನೀವು ಜಗತ್ತನ್ನೇ ಆಳ್ತೀರಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.